ಇನ್ನು ವಿಶ್ವದಲ್ಲಿ ತೈಲ ಬೆಲೆ ಮತ್ತಷ್ಟು ದುಬಾರಿ ಆಗುತ್ತಾ? ನೂತನ ನಾಯಕನ ಆಯ್ಕೆ ಬೆನ್ನಲ್ಲೇ ದಾಳಿಗಳು ಹೆಚ್ಚಾಗ್ತಿದೆ. ಬ್ಯಾರಿನ್ ಮೇಲೆ ಇರಾನ್ ಮಾರಕ ದಾಳಿಯನ್ನು ನಡೆಸಿದೆ. ಬ್ಯಾರಿನ್ನ ತೈಲ ಘಟಕದ ಮೇಲೆ ಮಿಸೈಲ್ ದಾಳಿಯನ್ನ ಮುಂದುವರಿಸಿದ್ದಾರೆ. ಹೊತ್ತಿ ಉರಿತಾ ಇದೆ ಬ್ಯಾರಿನ್ನ ತೈಲ ಸಂಪತ್ತು. ಅದನ್ನೇ ಗುರಿಯಾಗಿಸಿಕೊಂಡಿದ್ದಾರೆ ಇವರು. ಬಾಬ್ಕೋ ಎನರ್ಜಿ ಸಂಸ್ಥೆಯ ತೈಲ ಸಂಸ್ಕರಣಾ ಘಟಕ ಅದು. ಬ್ಯಾರಿನ್ನ ರಾಜಧಾನಿ ಮನಮಾದಲ್ಲಿರುವಂತಹ ಘಟಕ. ಈಗ ಘಟಕದ ಮೇಲೆ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿ ಅದರ ತೀವ್ರತೆ ಹೆಚ್ಚಾಗ್ತಿದೆ, ವಿಕೋಪಕ್ಕೆ ಹೋಗ್ತಾ ಇದೆ. ಈಗ ಈ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿರೋದು. ಯಾಕಂದ್ರೆ ಗಲ್ಫ್ ಕಂಟ್ರಿಯ ಆಧಾರವೂ ಅದೇ, ಆರ್ಥಿಕ ನರನಾಡಿ ಕೂಡ ಹೌದು. ಆದರೆ ಈಗ ಒಂದು ಆರ್ಥಿಕವಾಗಿ ಪೆಟ್ಟು, ಜೊತೆಯಲ್ಲಿ ವೈಜ್ಞಾನಿಕವಾಗಿ ಗಮನಿಸೋದಾದ್ರೂ ಕೂಡ ಈ ದಾಳಿಯಿಂದ ದಟ್ಟವಾಗಿ ಹೊಗೆಗಳೇನು ಬರುತ್ತೆ, ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳು ಬೀರುತ್ತೆ, ದೀರ್ಘಕಾಲದವರೆಗೆ ದುಷ್ಪರಿಣಾಮಗಳನ್ನು ಬೀರಬಲ್ಲಂತಹ ದಾಳಿಗಳಿವೆಲ್ಲ. ಈ ನಿಟ್ಟಿನಲ್ಲಿ ಈಗ ಅಟ್ಯಾಕು, ಕೌಂಟರ್ ಅಟ್ಯಾಕ್ ಮುಂದೆ ದೊಡ್ಡ ಮಟ್ಟದ ಯುದ್ಧಕ್ಕೆ ಇದು ಕಾರಣ ಆಗುತ್ತೆ ಅನ್ನುವಂಥ ಒಂದಿಷ್ಟು ವಿಶ್ಲೇಷಣೆಗಳಾಗ್ತಿದೆ. ಆದರೂ ಕೂಡ ಬೆಹರಿನ ರಾಜಧಾನಿ ಮನಮಾದಲ್ಲಿರುವಂಥ ಘಟಕದ ಮೇಲೆ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡಿದ್ದಾರೆ. ಹೊತ್ತಿ ಉರಿತಾ ಇದೆ ಅದು. Ano ba kumaawala yan? Ano? Ano ba?